ಎಲ್ಲರಿಗೂ ನಮಸ್ಕಾರ. ನಾನು ಮಾಡ್ತಕ್ಕಂಥ ವಿಡಿಯೋದ ಉದ್ದೇಶ, ನಿನ್ನೆ ತಾನೇ ವಿಜಯಪುರದ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕರ್ನಾಟಕ ರಕ್ಷಣಾ ವೇದಿಕೆಯ ಪರಮೋಚ್ಚ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಟಿ.ಎ. ನಾರಾಯಣಗೌಡರ ಬಗ್ಗೆ ಕಾವೇರಿ ವಿಷಯದಲ್ಲಿ ನಾರಾಯಣಗೌಡರು ಯಾಕೆ ಬಂದ್ ಕರೆಯಲ್ಲಿ ಪಾಲ್ಗೊಳ್ಳಲಿಲ್ಲ, ಬೇರೆ ವಿಷಯದಲ್ಲಿ ಬಹಳಷ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ವ್ಯಂಗ್ಯವಾಗಿ ಮಾತಾಡಿದ್ದಾನೆ. ಈಗಾಗಲೇ ಹಲವು ಜಿಲ್ಲಾ ಅಧ್ಯಕ್ಷರು ತಮ್ಮದೇ ಆಗಿರತಕ್ಕಂಥ ಒಂದು ಭಾಷೆಯಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಈ ಭಾಗದಲ್ಲಿ ಬೈದೇ ಇರತಕ್ಕಂಥ ಯಾವುದೇ ವ್ಯಕ್ತಿಗಳು ಇಲ್ಲ. ಅವನನ್ನ ಈ ಭಾಗದಲ್ಲಿ ಬಹಳಷ್ಟು ತಿರಸ್ಕಾರ ಭಾವನೆಯಿಂದ ನೋಡ್ತಾ ಇದ್ದಾರೆ. ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ಅನ್ನುವಂಥ ಬೃಹದಾಕಾರವಾಗಿರ್ತಕ್ಕಂಥ ಸೈನಿಕರನ್ನು ಹೊಂದಿರತಕ್ಕಂಥ ಈ ಪಡೆಗೆ ಪದೇ ಪದೇ ರಕ್ಷಣಾ ವೇದಿಕೆ ಬಗ್ಗೆ ಆಗಲಿ, ರಕ್ಷಣಾ ವೇದಿಕೆಯ ನಾರಾಯಣಗೌಡರ ಬಗ್ಗೆ ಆಗಲಿ ಮಾತಾಡ್ತಾ ಹೋದರೆ ಭಾರಿ ಕಷ್ಟವನ್ನು ಅನುಭವಿಸಬೇಕಾಗುತ್ತೆ. ಅದಕ್ಕೆ ಹೇಳ್ತಾರೆ, ಹುಚ್ಚನಿಗೆ ಏನು ಗೊತ್ತು ನಾರಾಯಣಗೌಡರ ಹೋರಾಟದ ಗತ್ತು ಅಂತ ಹೇಳಿ. ನಾರಾಯಣಗೌಡರು ಯಾವ ಸಂದರ್ಭದಲ್ಲಿ ಹೋರಾಟ ಮಾಡಬೇಕು, ಯಾವಾಗ ಮಾಡಬೇಕು ಅಂತ ಹೇಳಿ ಅವರ ರಕ್ತದಲ್ಲಿ ಬಂದುಬಿಟ್ಟಿದೆ. ಕನ್ನಡವೇ ಜಾತಿ, ಕನ್ನಡವೇ ಧರ್ಮ, ಕನ್ನಡವೇ ದೇವರು. ಈ ನೆಲದ ಭಾಷೆಗಾಗಿ, ಈ ನೆಲದ ನೀರಿಗಾಗಿ, ಈ ನೆಲದ ಸಂಸ್ಕೃತಿಗಾಗಿ ಹಲವು ವರ್ಷಗಳ ಕಾಲ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ. ಹೋರಾಟ ಅನ್ನುವುದು ಅವರ ರಕ್ತದಲ್ಲೇ ಬಂದಿದೆ. ಹೋರಾಟ ಅನ್ನೋದು ಅವರ ಬದುಕಿನುದ್ದಕ್ಕೂ ಬಂದಿದೆ. ಹಾಗಾಗಿ ನೀನೇನು ನಾರಾಯಣಗೌಡರು ಯಾವ ಸಂದರ್ಭದಲ್ಲಿ ಹೋರಾಟ ಮಾಡಬೇಕು, ಯಾವ ಸಂದರ್ಭದಲ್ಲಿ ಹೋರಾಟ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನ ಮಾತನಾಡುವ ಯಾವ ನೈತಿಕತೆ ಹಕ್ಕು ಇಲ್ಲ. ಒಬ್ಬ ರಾಜಕಾರಣಿಯಾಗಿ ಸಮಗ್ರ ಅಭಿವೃದ್ಧಿ ವಿಚಾರದಲ್ಲಿ, ಬಿಜಾಪುರದ ಅಭಿವೃದ್ಧಿ ವಿಚಾರದಲ್ಲಿ ಮಾತನಾಡೋದು ಬಿಟ್ಟು ಪದೇ ಪದೇ ಒಂದು ಧರ್ಮವನ್ನು ಟೀಕೆ ಮಾಡೋದಾಗ್ಲಿ, ಒಬ್ಬ ವ್ಯಕ್ತಿಯನ್ನ ಟೀಕೆ ಮಾಡೋದಾಗ್ಲಿ ಮಾಡ್ತಾ ಹೊಂಟಿದ್ಯಾ, ನಿನಗೆ ಉಳಿಗಾಲಂತೂ ಇಲ್ವೇ ಇಲ್ಲ. ಹುಚ್ಚನ ಕೊನೆಯ ಅಸ್ತ್ರವೇ ಪ್ರಚಾರ. ಹುಚ್ಚನ ಕೊನೆಯ ಅಸ್ತ್ರವೇ ಪ್ರಚಾರ ಆದಾಗ ನಿನ್ನ ಅವಧಿ ಎಲ್ಲಿ ತನ ಇರ್ತದೋ ಅಲ್ಲಿ ತನ ಇದೇ ರೀತಿಯಾಗಿ ಎಲ್ಲರ ವಿರುದ್ಧ ಮಾತಾಡ್ತಾ ಹೋಗ್ತಿ. ಒಂದು ದಿನ ಅದರ ಪರಿಣಾಮ ಗೊತ್ತಾದಾಗ ನಿನಗೆ ಅರಿವು ಆಗುತ್ತದೆ. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಬಗ್ಗೆ ಪದೇ ಪದೇ ನೀನೇನಾದರೂ ಟೀಕೆ ಮಾಡೋದಾಗ್ಲಿ, ನಮ್ಮ ನಾಯಕರ ಬಗ್ಗೆ ಮಾತಾಡೋದಾಗ್ಲಿ, ಅವರ ಚಳವಳಿಯ ವಿಚಾರದಲ್ಲಿ ಮಾತನಾಡೋದಾಗ್ಲಿ ಮಾಡಿದ್ದೆ ಆತಂದರೆ ತನಗೆ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಿಂದ ಪಾಠ ಕಲಿಸಲಿಕ್ಕೆ ನಮ್ಮೆಲ್ಲ ಸೈನಿಕರು ತಯಾರಿದ್ದಾರೆ ಅನ್ನುವಂಥ ವಿಚಾರ ನೀನು ಇನ್ನೂ ಗೊತ್ತಿಲ್ಲ. ಹಾಗಾಗಿ ಇವತ್ತು ನಿನಗೆ ಕೊನೆಯ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ರಕ್ಷಣಾ ವೇದಿಕೆ ಬಗ್ಗೆ ಹೆಮ್ಮೆ ಇರಲಿ. ಈ ನಾಡಿಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರ ಹೊಂದಿರತಕ್ಕಂಥ ಅಧಿಕಾರಿಗಳು, ರಾಜಕಾರಣಿಗಳು ಮಾಡದೇ ಇರತಕ್ಕಂಥ ಕೆಲಸವನ್ನು ನಾರಾಯಣಗೌಡರು ಮಾಡ್ತಾ ಇದ್ದಾರೆ. ಅದಕ್ಕೆ ಲಕ್ಷ ಉದಾಹರಣೆಗಳಿವೆ. ಅಂಥ ವಿಷಯದಲ್ಲಿ ಅವರ ಬಗ್ಗೆ ಸರಿಯಾದ ರೀತಿಯಿಂದ ಅಧ್ಯಯನ ಮಾಡಿಕೊಂಡು ಅವರ ಹೋರಾಟದ ವಿಚಾರವನ್ನು ನೀವು ತಿಳ್ಕೊಂಡು ಅವರನ್ನು ಗೌರವಿಸುವಂಥ ಕೆಲಸವನ್ನು ಮಾಡು. ಮುಂದೇನಾದರೂ ನೀನು ಅವರ ಹೋರಾಟದ ವಿಷಯದಲ್ಲಿ ಕೆಣಕಿದ್ದೆ ಆತಂದರೆ ನೀನಂತೂ ಭಾರಿ ಕಷ್ಟಕ್ಕೆ ಹೋಗುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ.